ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಹತ್ವದ ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ 2 ವರ್ಷಗಳಿಂದ ಶಿಕ್ಷಣ ವ್ಯವಸ್ಥೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿನ ಅಕ್ರಮಗಳು ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳ ಕುರಿತು ಸಂಸತ್ನೊಳಗೂ ಹೊರಗೂ ನಿರಂತರವಾಗಿ ಹೋರಾಟ ನಡೆಸಿದ್ದೇವೆ ಎಂದು ಅವರು ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಯುವಕರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ದೇಶಾದ್ಯಂತ ಅಸಮಾಧಾನ ವ್ಯಕ್ತವಾಗುತ್ತಿದೆ ಎಂದು ಹೇಳಿದರು. ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಉನ್ನತ ಶಿಕ್ಷಣದ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕೊರತೆ ಇರುವ ಬಗ್ಗೆ ಕಳೆದ 2 ವರ್ಷಗಳಿಂದ ಸಂಸತ್ನಲ್ಲಿ ನಿರಂತರವಾಗಿ ಧ್ವನಿ ಎತ್ತುತ್ತಿದ್ದರೂ ಆಡಳಿತ ಪಕ್ಷ ಚರ್ಚೆಗೆ ಅವಕಾಶ ನೀಡಲಿಲ್ಲ ಎಂದು ಆರೋಪಿಸಿದರು. ಸಂಸತ್ನಲ್ಲಿ ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಲು ಅವಕಾಶ ಸಿಗದೆ ಸದನದ ಒಳಗೂ ಹೊರಗೂ ವಿರೋಧ ವ್ಯಕ್ತಪಡಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬಿಲ್ಗಳನ್ನು ಸಮರ್ಪಕ ಚರ್ಚೆ ಇಲ್ಲದೆ ಅಂಗೀಕರಿಸುವ ಪ್ರವೃತ್ತಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಅವರು ಟೀಕಿಸಿದರು. ಶಿಕ್ಷಣ ವ್ಯವಸ್ಥೆಯಲ್ಲಿನ ಲೋಪಗಳು ಹಾಗೂ ಪರೀಕ್ಷಾ ಪಾರದರ್ಶಕತೆ ಕುರಿತು ದೇಶಾದ್ಯಂತ ಚರ್ಚೆ ಆರಂಭವಾದ ನಂತರ ಸಾವಿರಾರು ಯುವಕರು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸಿದರು. ಸೋಮವಾರ ಜಂತರ್ ಮಂತರ್ನಿಂದ ಸಂಸತ್ವರೆಗೆ ಪಾದಯಾತ್ರೆ ನಡೆಸಲು ನಿರ್ಧರಿಸಿದ್ದ ಸಂದರ್ಭದಲ್ಲಿ ಸಂಸತ್ ಕಲಾಪವನ್ನ ಪದೇ ಪದೇ ಮುಂದೂಡುವ ಮೂಲಕ ಸಂಸದರನ್ನು ಹೊರಗೆ ಹೋಗದಂತೆ ತಡೆಯುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದರು. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ನಡೆದುಕೊಂಡ ರೀತಿಯನ್ನು ಪ್ರಶ್ನಿಸಿದ ಅವರು, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಪರೀಕ್ಷೆಗಳನ್ನು ಸಮರ್ಪಕವಾಗಿ ನಡೆಸಲು ವಿಫಲವಾದರೆ ಅದರ ನೈತಿಕ ಹೊಣೆಗಾರಿಕೆಯನ್ನು ಯಾರು ಹೊರುತ್ತಾರೆ ಎಂದು ಪ್ರಶ್ನಿಸಿದರು. ಈ ವಿಚಾರವಾಗಿ ರಾಜ್ಯ ಮಟ್ಟದಲ್ಲಿಯೂ ಪ್ರತಿಭಟನೆಗಳು ನಡೆದಿದ್ದು, ವಿದ್ಯಾರ್ಥಿಗಳ ಒತ್ತಾಯ ಹಾಗೂ ದೇಶವ್ಯಾಪಿ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ ಎಂದು ಹೇಳಿದ್ದರು. ಇದೇ ವೇಳೆ ನಾಳೆ ಸಂಸತ್ನಲ್ಲಿ ಹೊಸ ಶಿಕ್ಷಣ ಸಂಬಂಧಿತ ಮಸೂದೆ ಮಂಡನೆಯಾಗಲಿದ್ದು, ಅದರ ಕುರಿತು ಸಮಗ್ರ ಚರ್ಚೆ ನಡೆಯಬೇಕೆಂದು ಆಗ್ರಹಿಸಿದರು. ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು. ನೀಟ್ ಪರೀಕ್ಷೆ ರದ್ದತಿ ಕುರಿತು ವಿದ್ಯಾರ್ಥಿಗಳ ಆಗ್ರಹದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಂಸದೆ, ಕರ್ನಾಟಕದ ಸಿಇಟಿ ಮಾದರಿಯನ್ನು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರಸ್ತಾಪಿಸಿರುವುದನ್ನು ಉಲ್ಲೇಖಿಸಿದರು. ಈ ವಿಷಯ ಸಂಸತ್ನಲ್ಲಿ ಚರ್ಚೆಗೆ ಬಂದಾಗ ಕಾಂಗ್ರೆಸ್ ಪಕ್ಷ ತನ್ನ ಸಲಹೆಗಳು ಹಾಗೂ ಅಭಿಪ್ರಾಯಗಳನ್ನು ಮಂಡಿಸಲಿದೆ ಎಂದು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಈ ವಿಷಯ ಸಂಸತ್ನಲ್ಲಿ ಚರ್ಚೆಗೆ ಬಂದಾಗ ಕಾಂಗ್ರೆಸ್ ಪಕ್ಷ ತನ್ನ ಸಲಹೆಗಳು ಹಾಗೂ ಅಭಿಪ್ರಾಯಗಳನ್ನು ಮಂಡಿಸಲಿದೆ ಎಂದು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದರು. ನಾವು ಕೇಳಿದ ಬರೀ ಜಂತರ್ ಮಂತರ್ ಬಗ್ಗೆ ಅಂತ ಹೇಳಿದ್ರಿ. ಸೊ ಇದೆಲ್ಲದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಯುವಕರು ದೇಶದ ಸಮಸ್ಯೆಗಳೇ ಬಗ್ಗೆ, ಸ್ಪೆಷಲಿ ಅಬೌಟ್ ಎಜುಕೇಷನ್ ಆ್ಯಂಡ್ ಫೇರ್ನೆಸ್, ಕಾಂಗ್ರೆಸ್ ಪಕ್ಷದಿಂದ ಕಳೆದ 2 ವರ್ಷದಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಮತ್ತು ಹೈಯರ್ ಎಜುಕೇಷನಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿಯವರು ಸತತವಾಗಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾನೆ ಇದ್ದಾರೆ. ಇದರ ಜೊತೆಗೆ ಕಳೆದ 2-3 ತಿಂಗಳಿಂದ ಏನು ಕಾಕ್ರೋಚ್ ಜನತಾ ಪಾರ್ಟಿ CJP ಅಂತ ಹೇಳಿ ಸ್ಟೂಡೆಂಟ್ಸು ಕೂಡ ತಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ, ಎಜುಕೇಷನ್ ಇರ್ಬೋದು, ಎಂಪ್ಲಾಯ್ಮೆಂಟ್ನಲ್ಲಿ, ಅದರ ಬಗ್ಗೆ ಕೂಡ ಯುವಕರು ಧ್ವನಿ ಎತ್ತುತ್ತಾ ಇದ್ದಾರೆ. ಆಮೇಲೆ ಜಂತರ್ ಮಂತರ್ನಲ್ಲೂ ಸುಮಾರು ದಿನಗಳಿಂದ ಸ್ಟೂಡೆಂಟ್ಸು ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ. ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಪ್ರೊಟೆಸ್ಟ್ ಮಾಡೋದು, ಮಾರ್ಚಸ್ ಮಾಡೋದು ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅ ಹೆಲ್ದಿ ಡೆಮೋಕ್ರಸಿ ಅಂತ ನಾವೆಲ್ಲರೂ ಹೇಳ್ತೀವಿ. ಆದರೆ ನಮ್ಮ ಮಾನ್ಸೂನ್ ಸೆಷನಲ್ಲಿ ನಾವು ನೋಡ್ತಾ ಇದ್ದಿದ್ದನ್ನು ಅನುಭವಿಸಿದ್ದೇವೆ. ಈಗ 2 ವರ್ಷದಿಂದ ಏನು ಪಾರ್ಲಿಮೆಂಟ್ನಲ್ಲಿ ನಮ್ಮ ಬಾಯಿ ಮುಚ್ಚಿಸ್ತಾ ಇದ್ರು, ನಮಗೆ ಏನೇ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ನಾವೇನೇ ಪ್ರತಿಭಟನೆ ಮಾಡಿದರೆ ಮಕರ್ ದ್ವಾರ್, ನಮ್ಮ ಲೋಕಸಭಾ ಎಂಟ್ರೆನ್ಸ್ನಲ್ಲಿ ಪಾರ್ಲಿಮೆಂಟ್ ಹೊರಗಡೆ ಮಕರ್ ದ್ವಾರ್ ಅಂತ ಇದೆ, ಅಲ್ಲಿ ನೀವು ನೋಡ್ತಾ ಇದ್ದೀರಾ ವಿರೋಧ ಪಕ್ಷದವರು ಪ್ರೊಟೆಸ್ಟ್ ಮಾಡೋಕ್ಕೆ ಬಿಡೋದಿಲ್ಲ. ಬರೀ ಸದನದಲ್ಲಿ ಇಟ್ ಹಸ್ ಬಿಕಮ್ ಆ್ಯನ್ ಅನ್ಫ್ರೂಟ್ಫುಲ್ ಸೆಷನ್ ಅಂತಲೇ ಹೇಳ್ತಾರೆ. ಯಾಕೆ ಅಂತ ಈಗ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ನಾವು ಸದನದ ಒಳಗೂ ಮಾತಾಡೋಕ್ಕೆ ಅವಕಾಶ ಇಲ್ಲ, ಹೊರಗಡೆನೂ ಮಾತಾಡೋಕ್ಕೆ ಅವಕಾಶ ಇಲ್ಲ.
ಸದನದ ಒಳಗೆ ಮಾತಾಡಬೇಕು ಅಂದರೆ ಬಿಲ್ಸ್ನ ಪ್ರಪೋಸ್ ಮಾಡೋದನ್ನು ನೀವು ನೋಡ್ಬೋದು. ಯಾವ ರೀತಿ ಬಿಲ್ಸ್ನ ಚರ್ಚೆಗೆ ತೊಗೊಂಡು ಬರ್ತಾರೆ ಅಂತ. ಆರ್ ದೇ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ನಮ್ಮ ಯುವಕರ ಸಮಸ್ಯೆಗಳ ಬಗ್ಗೆ ಇರ್ಬೋದು, ಎಕ್ಸಾಮ್ ಬಗ್ಗೆ ಇರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು, ಆಮೇಲೆ ಎಂಪ್ಲಾಯ್ಮೆಂಟ್ ಇಶ್ಯೂಸು, ಈಗ ನಡೀತಾ ಇರುವಂತಹ ರಾಮ ಮಂದಿರದಲ್ಲಿ ಏನು ಹಗರಣ ಆಗಿದೆ, ಅಲ್ಲಿರುವಂತಹ ಹುಂಡಿ ದುಡ್ಡನ್ನು ಯಾವ ರೀತಿ ಮಿಸ್ಮ್ಯಾನೇಜ್ ಮಾಡಿದ್ದಾರೆ ಅದ್ರ ಬಗ್ಗೆ ಆಯಿತು. ಮಣಿಪುರ್ 1.5-2 ವರ್ಷದಿಂದ ಮಣಿಪುರ್ನಲ್ಲಿ ಆಗ್ತಾ ಇರುವಂಥ ಹಿಂಸಾಚಾರ, ಅಲ್ಲಿರುವಂತಹ ಕಮ್ಯುನಿಟೀಸ್ನಲ್ಲಿ ಆಗ್ತಾ ಇರುವಂಥ ಹಿಂಸಾಚಾರ, ಲಿಟ್ರಲಿ ಅದರ ಡೀಟೇಲ್ಸು ನಾವೆಲ್ಲರೂ ಓದಿದರೆ ಎಜುಕೇಷನ್ ಇಲ್ಲ ಮಕ್ಕಳಿಗೆ, ಎಂಪ್ಲಾಯ್ಮೆಂಟ್ ಇಲ್ಲ, ಸಣ್ಣ ಯುವಕರಿಗೆ, ಅಡಾಲಸೆಂಟ್ ಚಿಲ್ಡ್ರನಿಗೆ ಡ್ರಗ್ಸ್ ಫ್ರೀಯಾಗಿ ಸಿಗ್ತಾಯಿದೆ, ಜೊತೆಗೆ ಗನ್ಸ್ ಕೊಡ್ತಾ ಇದ್ದಾರೆ ಅವ್ರ ಕೈಯಲ್ಲಿ. ಸೊ ಒಂದು ಜನ್ರೇಷನ್ ವಿ ಆರ್ ಲೂಸಿಂಗ್. ಮುಂದೆ ಅದು ಯಾವ ರೀತಿ ಮಣಿಪುರ್ ಬಿಲ್ಡ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸೊ ಈ ರೀತಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿರಿ. ಅಲ್ಲಿ ಒಂದೇ ಬಾರಿ ಪ್ರಧಾನಮಂತ್ರಿಗಳು ಮಣಿಪುರಿಗೆ ಹೋಗಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ಇಸ್ ನಾಟ್ ಇನ್ ಕಂಟ್ರೋಲ್. ಹೇಳಲಿಕ್ಕೆ ಹೇಳ್ತಾರೆ ಅವರೆಲ್ಲ, ಏನು ಹೇಳಬೇಕು ಅದನ್ನಷ್ಟೇ ಹೇಳ್ತಾರೆ. ಬಟ್ ಅಲ್ಲಿರುವಂತಹ MPsಗಳು ಮತ್ತು ನಮ್ಮ ಲೀಡರ್ಸ್, ಕಾಂಗ್ರೆಸ್ ಲೀಡರ್ಸ್ ಹೋದಾಗ ವಾಸ್ತವ ಸ್ಥಿತಿ ಗೊತ್ತಾಗುತ್ತೆ. ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ನಾವು ಕೇಳಿದ ಬರೀ ಜಂತರ್ ಮಂತರ್ ಬಗ್ಗೆ ಅಂತ ಹೇಳಿದ್ರಿ. ಸೊ ಇದೆಲ್ಲದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಯುವಕರು ದೇಶದ ಸಮಸ್ಯೆಗಳೇ ಬಗ್ಗೆ, ಸ್ಪೆಷಲಿ ಅಬೌಟ್ ಎಜುಕೇಷನ್ ಆ್ಯಂಡ್ ಫೇರ್ನೆಸ್. ಕಾಂಗ್ರೆಸ್ ಪಕ್ಷದಿಂದ ಕಳೆದ 2 ವರ್ಷದಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಮತ್ತು ಹೈಯರ್ ಎಜುಕೇಷನಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿಯವರು ಸತತವಾಗಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾನೇ ಇದ್ದಾರೆ. ಇದ್ರ ಜೊತೆಗೆ ಕಳೆದ 2-3 ತಿಂಗಳಿಂದ ಏನು ಕಾಕ್ರೋಚ್ ಜನತಾ ಪಾರ್ಟಿ CJP ಅಂತ ಹೇಳಿ ಸ್ಟೂಡೆಂಟ್ಸು ಕೂಡ ತಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ, ಎಜುಕೇಷನ್ ಇರ್ಬೋದು, ಎಂಪ್ಲಾಯ್ಮೆಂಟ್ನಲ್ಲಿ, ಅದ್ರ ಬಗ್ಗೆ ಕೂಡ ಯುವಕರು ಧ್ವನಿ ಎತ್ತುತ್ತಾ ಇದ್ದಾರೆ. ಆಮೇಲೆ ಜಂತರ್ ಮಂತರ್ನಲ್ಲೂ ಸುಮಾರು ದಿನಗಳಿಂದ ಸ್ಟೂಡೆಂಟ್ಸು ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ. ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಪ್ರೊಟೆಸ್ಟ್ ಮಾಡೋದು, ಮಾರ್ಚಸ್ ಮಾಡೋದು ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅ ಹೆಲ್ದಿ ಡೆಮೋಕ್ರಸಿ ಅಂತ ನಾವೆಲ್ಲರೂ ಹೇಳ್ತೀವಿ. ಆದರೆ ನಮ್ಮ ಮಾನ್ಸೂನ್ ಸೆಷನಲ್ಲಿ ನಾವು ನೋಡ್ತಾ ಇದ್ದಿದ್ದನ್ನು ಅನುಭವಿಸಿದೆವು. ಈಗ 2 ವರ್ಷದಿಂದ ಏನು ಪಾರ್ಲಿಮೆಂಟ್ನಲ್ಲಿ ನಮ್ಮ ಬಾಯಿ ಮುಚ್ಚಿಸ್ತಾ ಇದ್ದರು, ನಮಗೆ ಏನೇ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ನಾವೇನೇ ಪ್ರತಿಭಟನೆ ಮಾಡಿದರೆ ಮಕರ್ ದ್ವಾರ್, ನಮ್ಮ ಲೋಕಸಭಾ ಎಂಟ್ರೆನ್ಸ್ನಲ್ಲಿ ಪಾರ್ಲಿಮೆಂಟ್ ಹೊರಗಡೆ ಮಕರ್ ದ್ವಾರ. ನೆಕ್ಸ್ಟ್ 9 ಕನ್ನಡ ದಾವಣಗೆರೆ ವಿಶೇಷ ವರದಿ. ಇಂತಹ ಕ್ಷಣದ ಬ್ರೇಕಿಂಗ್ ಸುದ್ದಿಗಳಿಗಾಗಿ ನೆಕ್ಸ್ಟ್ 9 ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ.